ಕಡೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನು ಮುಂದಾದರೂ ಚುರುಕನ್ನ ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಇದೆ. ಈವರೆಗೂ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿರುವ 8 ಹೆಸರು ಪ್ಲಸ್ FIR ಅಲ್ಲಿ ದಾಖಲಾಗಿರುವ ಮತ್ತೊಂದು ಸೇರಿಸಿ ಒಟ್ಟು 9 ಹೆಸರು. ಈ 9 ಜನರ ಪೈಕಿ ಒಬ್ಬರ ಅರೆಸ್ಟ್ ಕೂಡ ಆಗಿಲ್ಲ. ಇವತ್ತು CID ತಂಡ ಕಲಬುರಗಿಗೆ ಆಗಮಿಸೋ ಸಾಧ್ಯತೆ ಇದೆ. 2 ದಿನದಿಂದ ಬೀದರ್ನಲ್ಲೇ ಬೀಡು ಬಿಟ್ಟಿತ್ತು CID ತಂಡ. ಸಚಿನ್ ಕುಟುಂಬಸ್ಥರ ಹೇಳಿಕೆಯನ್ನ ಪಡೆದಿದ್ದಾರೆ CID ಅಧಿಕಾರಿಗಳು. ಇವತ್ತು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡೋ ಸಾಧ್ಯತೆ ಇದೆ. ಆದರೆ ನಿಮಗೆ ನೆನಪಿರಲಿ, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳೆಲ್ಲವನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ, ಕದ್ದೊಯ್ದಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಸಚಿನ್ ಸಹೋದರಿ ಮಾಡಿದ್ದಾರೆ. ಹೀಗೆ ಗುಂಡಾಂತರ ಮಾಡಾದ್ಮೇಲೆ CID ಅವರು ಹೋಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಾಳೆ ದಿನ ಮುಂದೆ ಬರಬಹುದು. ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಸಚಿನ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಅಲ್ಲಿಗೆ CID ತಂಡ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯನ್ನ ಕಂಪ್ಲೀಟ್ ಆಗಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ ಅಂತ ಹೇಳಿ ಸಚಿನ್ ಸಹೋದರಿ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು CID ತಂಡ ಬಂದು ಏನ್ ಮಾಡ್ತಾರೆ, ಏನ್ ನಿರೀಕ್ಷೆ ಇದೆ ಅಂತ ಹೇಳಿ. ಹೌದು ಸ್ಮಿತಾ, ಈಗಾಗಲೇ ಅವ್ರ ಕುಟುಂಬಸ್ಥರು, ಅವ್ರ ಸಹೋದರಿ ಸುರೇಖಾ ಸೇರಿದಂತೆ ಅವ್ರ ಕುಟುಂಬಸ್ಥರನ್ನ ಆರೋಪ ಮಾಡ್ತಾ ಇದ್ರು. ಏನ್ ಕಲಬುರಗಿಯಲ್ಲಿ ಇದ್ದಂತ ಕಪ್ನೂರ್ ಏರಿಯಾದಲ್ಲಿ ಇದ್ದಂತ ಸಚಿನ್ ಅವರ ಕಚೇರಿಯ ಬೀಗ ಮುರಿದು ಒಳಗಡೆ ಇದ್ದಂತ ಲ್ಯಾಪ್ಟಾಪ್ ಇರ್ಬೋದು, 2-3 ಲ್ಯಾಪ್ಟಾಪ್ ಇರ್ಬೋದು, ಐಫೋನ್ ಇರ್ಬೋದು, ದಾಖಲೆಗಳನ್ನ ಅವ್ರು ಕೊಂಡೊಯ್ದಿದ್ದಾರೆ. ಈ ರೀತಿ ಟೋಟಲ್ ದಾಖಲೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಬೀದರಲ್ಲಿ ಠಿಕಾಣಿ ಹೂಡಿದಂತ CID ಅಧಿಕಾರಿಗಳು ಸಾಕಷ್ಟು ತನಿಖೆ ನಡೆಸಿ ಸಾಕಷ್ಟು ಕಡೆ ಪರಿಶೀಲನೆ ಕೊಟ್ಟಿದ್ದಾರೆ. ನಿನ್ನೆ ಅವ್ರ ಮನೆ ಕೂಡ ಸುಮಾರು 4-5 ಗಂಟೆಗಳ ಕಾಲ ಅವರೊಂದಿಗೆ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಕಲಬುರಗಿಗೆ ಹೋಗಿ ಏನಂದ್ರೆ ಈಗಾಗಲೇ ಸಚಿನ್ ಇದ್ದಂತ ಕಚೇರಿ ಇರ್ಬೋದು, ಇತರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ತನಿಖೆ ಈಗಾಗಲೇ ವಿಚಾರಣೆ ನಡೆಸಲಾಗ ಮುಂದಾಗ್ಯಾರ ಅಂತ ಹೇಳ್ಬೋದು. ಅಲ್ಲಿ ಕಚೇರಿನೇ ಇಲ್ಲ, ಕಚೇರಿಯಲ್ಲಿ ದಾಖಲೆನೇ ಇಲ್ಲ, ಕಚೇರಿ ಪೂರ ಖಾಲಿ ಮಾಡಿದ CID ಅಧಿಕಾರಿಗಳು ಯಾವ ರೀತಿ ಅನ್ನೋದನ್ನ ತನಿಖೆ ಮಾಡ್ತಾರ, ಏನ್ ಮಾಡ್ತಾರ ಎಂಬ ಸಾಕಷ್ಟು ಕುತೂಹಲ ಮುಟ್ಟಿದ ಅಂತ ಹೇಳ್ಬೋದು ಸಿಗ್ತಾ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಕಡೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನು ಮುಂದಾದರೂ ಚುರುಕನ್ನ ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಇದೆ. ಈವರೆಗೂ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿರುವ 8 ಹೆಸರು ಪ್ಲಸ್ FIR ಅಲ್ಲಿ ದಾಖಲಾಗಿರುವ ಮತ್ತೊಂದು ಸೇರಿಸಿ ಒಟ್ಟು 9 ಹೆಸರು. ಈ 9 ಜನರ ಪೈಕಿ ಒಬ್ಬರ ಅರೆಸ್ಟ್ ಕೂಡ ಆಗಿಲ್ಲ. ಇವತ್ತು CID ತಂಡ ಕಲಬುರಗಿಗೆ ಆಗಮಿಸೋ ಸಾಧ್ಯತೆ ಇದೆ. 2 ದಿನದಿಂದ ಬೀದರ್ನಲ್ಲೇ ಬೀಡು ಬಿಟ್ಟಿತ್ತು CID ತಂಡ. ಸಚಿನ್ ಕುಟುಂಬಸ್ಥರ ಹೇಳಿಕೆಯನ್ನ ಪಡೆದಿದ್ದಾರೆ CID ಅಧಿಕಾರಿಗಳು. ಇವತ್ತು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡೋ ಸಾಧ್ಯತೆ ಇದೆ. ಆದರೆ ನಿಮಗೆ ನೆನಪಿರಲಿ, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳೆಲ್ಲವನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ, ಕದ್ದೊಯ್ದಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಸಚಿನ್ ಸಹೋದರಿ ಮಾಡಿದ್ದಾರೆ. ಹೀಗೆ ಗುಂಡಾಂತರ ಮಾಡಾದ್ಮೇಲೆ CID ಅವರು ಹೋಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಾಳೆ ದಿನ ಮುಂದೆ ಬರಬಹುದು. ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಸಚಿನ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಅಲ್ಲಿಗೆ CID ತಂಡ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯನ್ನ ಕಂಪ್ಲೀಟ್ ಆಗಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ ಅಂತ ಹೇಳಿ ಸಚಿನ್ ಸಹೋದರಿ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು CID ತಂಡ ಬಂದು ಏನ್ ಮಾಡ್ತಾರೆ, ಏನ್ ನಿರೀಕ್ಷೆ ಇದೆ ಅಂತ ಹೇಳಿ. ಹೌದು ಸ್ಮಿತಾ, ಈಗಾಗಲೇ ಅವ್ರ ಕುಟುಂಬಸ್ಥರು, ಅವ್ರ ಸಹೋದರಿ ಸುರೇಖಾ ಸೇರಿದಂತೆ ಅವ್ರ ಕುಟುಂಬಸ್ಥರನ್ನ ಆರೋಪ ಮಾಡ್ತಾ ಇದ್ರು. ಏನ್ ಕಲಬುರಗಿಯಲ್ಲಿ ಇದ್ದಂತ ಕಪ್ನೂರ್ ಏರಿಯಾದಲ್ಲಿ ಇದ್ದಂತ ಸಚಿನ್ ಅವರ ಕಚೇರಿಯ ಬೀಗ ಮುರಿದು ಒಳಗಡೆ ಇದ್ದಂತ ಲ್ಯಾಪ್ಟಾಪ್ ಇರ್ಬೋದು, 2-3 ಲ್ಯಾಪ್ಟಾಪ್ ಇರ್ಬೋದು, ಐಫೋನ್ ಇರ್ಬೋದು, ದಾಖಲೆಗಳನ್ನ ಅವ್ರು ಕೊಂಡೊಯ್ದಿದ್ದಾರೆ. ಈ ರೀತಿ ಟೋಟಲ್ ದಾಖಲೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಬೀದರಲ್ಲಿ ಠಿಕಾಣಿ ಹೂಡಿದಂತ CID ಅಧಿಕಾರಿಗಳು ಸಾಕಷ್ಟು ತನಿಖೆ ನಡೆಸಿ ಸಾಕಷ್ಟು ಕಡೆ ಪರಿಶೀಲನೆ ಕೊಟ್ಟಿದ್ದಾರೆ. ನಿನ್ನೆ ಅವ್ರ ಮನೆ ಕೂಡ ಸುಮಾರು 4-5 ಗಂಟೆಗಳ ಕಾಲ ಅವರೊಂದಿಗೆ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಕಲಬುರಗಿಗೆ ಹೋಗಿ ಏನಂದ್ರೆ ಈಗಾಗಲೇ ಸಚಿನ್ ಇದ್ದಂತ ಕಚೇರಿ ಇರ್ಬೋದು, ಇತರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ತನಿಖೆ ಈಗಾಗಲೇ ವಿಚಾರಣೆ ನಡೆಸಲಾಗ ಮುಂದಾಗ್ಯಾರ ಅಂತ ಹೇಳ್ಬೋದು. ಅಲ್ಲಿ ಕಚೇರಿನೇ ಇಲ್ಲ, ಕಚೇರಿಯಲ್ಲಿ ದಾಖಲೆನೇ ಇಲ್ಲ, ಕಚೇರಿ ಪೂರ ಖಾಲಿ ಮಾಡಿದ CID ಅಧಿಕಾರಿಗಳು ಯಾವ ರೀತಿ ಅನ್ನೋದನ್ನ ತನಿಖೆ ಮಾಡ್ತಾರ, ಏನ್ ಮಾಡ್ತಾರ ಎಂಬ ಸಾಕಷ್ಟು ಕುತೂಹಲ ಮುಟ್ಟಿದ ಅಂತ ಹೇಳ್ಬೋದು ಸಿಗ್ತಾ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಕಡೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನು ಮುಂದಾದರೂ ಚುರುಕನ್ನ ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಇದೆ.
ಈವರೆಗೂ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿರುವ 8 ಹೆಸರು ಪ್ಲಸ್ FIR ಅಲ್ಲಿ ದಾಖಲಾಗಿರುವ ಮತ್ತೊಂದು ಸೇರಿಸಿ ಒಟ್ಟು 9 ಹೆಸರು. ಈ 9 ಜನರ ಪೈಕಿ ಒಬ್ಬರ ಅರೆಸ್ಟ್ ಕೂಡ ಆಗಿಲ್ಲ. ಇವತ್ತು CID ತಂಡ ಕಲಬುರಗಿಗೆ ಆಗಮಿಸೋ ಸಾಧ್ಯತೆ ಇದೆ. 2 ದಿನದಿಂದ ಬೀದರ್ನಲ್ಲೇ ಬೀಡು ಬಿಟ್ಟಿತ್ತು CID ತಂಡ. ಸಚಿನ್ ಕುಟುಂಬಸ್ಥರ ಹೇಳಿಕೆಯನ್ನ ಪಡೆದಿದ್ದಾರೆ CID ಅಧಿಕಾರಿಗಳು. ಇವತ್ತು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡೋ ಸಾಧ್ಯತೆ ಇದೆ. ಆದರೆ ನಿಮಗೆ ನೆನಪಿರಲಿ, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳೆಲ್ಲವನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ, ಕದ್ದೊಯ್ದಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಸಚಿನ್ ಸಹೋದರಿ ಮಾಡಿದ್ದಾರೆ. ಹೀಗೆ ಗುಂಡಾಂತರ ಮಾಡಾದ್ಮೇಲೆ CID ಅವರು ಹೋಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಾಳೆ ದಿನ ಮುಂದೆ ಬರಬಹುದು. ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಸಚಿನ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಅಲ್ಲಿಗೆ CID ತಂಡ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯನ್ನ ಕಂಪ್ಲೀಟ್ ಆಗಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ ಅಂತ ಹೇಳಿ ಸಚಿನ್ ಸಹೋದರಿ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು CID ತಂಡ ಬಂದು ಏನ್ ಮಾಡ್ತಾರೆ, ಏನ್ ನಿರೀಕ್ಷೆ ಇದೆ ಅಂತ ಹೇಳಿ? ಹೌದು ಸ್ಮಿತಾ, ಈಗಾಗಲೇ ಅವ್ರ ಕುಟುಂಬಸ್ಥರು, ಅವ್ರ ಸಹೋದರಿ ಸುರೇಖಾ ಸೇರಿದಂತೆ ಅವ್ರ ಕುಟುಂಬಸ್ಥರನ್ನ ಆರೋಪ ಮಾಡ್ತಾ ಇದ್ರು. ಕಲಬುರಗಿಯಲ್ಲಿ ಇದ್ದಂತ ಕಪ್ನೂರ್ ಏರಿಯಾದಲ್ಲಿ ಇದ್ದಂತ ಸಚಿನ್ ಅವರ ಕಚೇರಿಯ ಬೀಗ ಮುರಿದು ಒಳಗಡೆ ಇದ್ದಂತ ಲ್ಯಾಪ್ಟಾಪ್ ಇರ್ಬೋದು, 2-3 ಲ್ಯಾಪ್ಟಾಪ್ ಇರ್ಬೋದು, ಐಫೋನ್ ಇರ್ಬೋದು, ದಾಖಲೆಗಳನ್ನ ಅವ್ರು ಕೊಂಡೊಯ್ದಿದ್ದಾರೆ. ಈ ರೀತಿ ಟೋಟಲ್ ದಾಖಲೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಬೀದರಲ್ಲಿ ಠಿಕಾಣಿ ಹೂಡಿದಂತ CID ಅಧಿಕಾರಿಗಳು ಸಾಕಷ್ಟು ತನಿಖೆ ನಡೆಸಿ ಸಾಕಷ್ಟು ಕಡೆ ಪರಿಶೀಲನೆ ಕೊಟ್ಟಿದ್ದಾರೆ. ನಿನ್ನೆ ಅವ್ರ ಮನೆ ಕೂಡ ಸುಮಾರು 4-5 ಗಂಟೆಗಳ ಕಾಲ ಅವರೊಂದಿಗೆ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಕಲಬುರಗಿಗೆ ಹೋಗಿ ಏನಂದ್ರೆ ಈಗಾಗಲೇ ಸಚಿನ್ ಇದ್ದಂತ ಕಚೇರಿ ಇರ್ಬೋದು, ಇತರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ತನಿಖೆ ಈಗಾಗಲೇ ವಿಚಾರಣೆ ನಡೆಸಲಾಗ ಮುಂದಾಗ್ಯಾರ ಅಂತ ಹೇಳ್ಬೋದು. ಅಲ್ಲಿ ಕಚೇರಿನೇ ಇಲ್ಲ, ಕಚೇರಿಯಲ್ಲಿ ದಾಖಲೆನೇ ಇಲ್ಲ, ಕಚೇರಿ ಪೂರ ಖಾಲಿ ಮಾಡಿದ CID ಅಧಿಕಾರಿಗಳು ಯಾವ ರೀತಿ ಅನ್ನೋದನ್ನ ತನಿಖೆ ಮಾಡ್ತಾರ, ಏನ್ ಮಾಡ್ತಾರ ಎಂಬ ಸಾಕಷ್ಟು ಕುತೂಹಲ ಮುಟ್ಟಿದ ಅಂತ ಹೇಳ್ಬೋದು ಸಿಂತ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಕಡೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇನ್ನು ಮುಂದಾದ್ರೂ ಚುರುಕನ್ನ ಪಡೆದುಕೊಳ್ಳುತ್ತಾ ಅನ್ನೋ ಕುತೂಹಲ ಇದೆ. ಈವರೆಗೂ ಆತ್ಮಹತ್ಯೆ ಪತ್ರದಲ್ಲಿ ಬರೆದಿರುವ 8 ಹೆಸರು ಪ್ಲಸ್ FIR ಅಲ್ಲಿ ದಾಖಲಾಗಿರುವ ಮತ್ತೊಂದು ಸೇರಿಸಿ ಒಟ್ಟು 9 ಹೆಸರು. ಈ 9 ಜನರ ಪೈಕಿ ಒಬ್ಬರ ಅರೆಸ್ಟ್ ಕೂಡ ಆಗಿಲ್ಲ. ಇವತ್ತು CID ತಂಡ ಕಲಬುರಗಿಗೆ ಆಗಮಿಸೋ ಸಾಧ್ಯತೆ ಇದೆ. 2 ದಿನದಿಂದ ಬೀದರ್ನಲ್ಲೇ ಬೀಡು ಬಿಟ್ಟಿತ್ತು CID ತಂಡ. ಸಚಿನ್ ಕುಟುಂಬಸ್ಥರ ಹೇಳಿಕೆಯನ್ನ ಪಡೆದಿದ್ದಾರೆ CID ಅಧಿಕಾರಿಗಳು. ಇವತ್ತು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡೋ ಸಾಧ್ಯತೆ ಇದೆ. ಆದರೆ ನಿಮಗೆ ನೆನಪಿರಲಿ, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳೆಲ್ಲವನ್ನ ಈ ಪ್ರಕರಣದ ಆರೋಪಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ, ಕದ್ದೊಯ್ದಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನ ಸಚಿನ್ ಸಹೋದರಿ ಮಾಡಿದ್ದಾರೆ. ಹೀಗೆ ಗುಂಡಾಂತರ ಮಾಡಾದ್ಮೇಲೆ CID ಅವರು ಹೋಗಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ನಾಳೆ ದಿನ ಮುಂದೆ ಬರಬಹುದು. ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಸಚಿನ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಅಲ್ಲಿಗೆ CID ತಂಡ ಇವತ್ತು ಭೇಟಿ ಕೊಟ್ಟು ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ಮಲ್ಲಿಕಾರ್ಜುನ್, ಈಗ ಆಲ್ರೆಡಿ ಸಚಿನ್ ವಾಸವಾಗಿದ್ದ ಬಾಡಿಗೆ ಮನೆಯನ್ನ ಕಂಪ್ಲೀಟ್ ಆಗಿ ರಾಜು ಕಪನೂರೇ ಖಾಲಿ ಮಾಡಿದ್ದಾನೆ ಅಂತ ಹೇಳಿ ಸಚಿನ್ ಸಹೋದರಿ ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು CID ತಂಡ ಬಂದು ಏನ್ ಮಾಡ್ತಾರೆ, ಏನ್ ನಿರೀಕ್ಷೆ ಇದೆ ಅಂತ ಹೇಳಿ? ಹೌದು ಸ್ಮಿತಾ, ಈಗಾಗಲೇ ಅವ್ರ ಕುಟುಂಬಸ್ಥರು, ಅವ್ರ ಸಹೋದರಿ ಸುರೇಖಾ ಸೇರಿದಂತೆ ಅವ್ರ ಕುಟುಂಬಸ್ಥರನ್ನ ಆರೋಪ ಮಾಡ್ತಾ ಇದ್ರು. ಕಲಬುರಗಿಯಲ್ಲಿ ಇದ್ದಂತ ಕಪ್ನೂರ್ ಏರಿಯಾದಲ್ಲಿ ಇದ್ದಂತ ಸಚಿನ್ ಅವರ ಕಚೇರಿಯ ಬೀಗ ಮುರಿದು ಒಳಗಡೆ ಇದ್ದಂತ ಲ್ಯಾಪ್ಟಾಪ್ ಇರ್ಬೋದು, 2-3 ಲ್ಯಾಪ್ಟಾಪ್ ಇರ್ಬೋದು, ಐಫೋನ್ ಇರ್ಬೋದು, ದಾಖಲೆಗಳನ್ನ ಅವ್ರು ಕೊಂಡೊಯ್ದಿದ್ದಾರೆ. ಈ ರೀತಿ ಟೋಟಲ್ ದಾಖಲೆ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಕಳೆದ 2 ದಿನಗಳಿಂದ ಬೀದರಲ್ಲಿ ಠಿಕಾಣಿ ಹೂಡಿದಂತ CID ಅಧಿಕಾರಿಗಳು ಸಾಕಷ್ಟು ತನಿಖೆ ನಡೆಸಿ ಸಾಕಷ್ಟು ಕಡೆ ಪರಿಶೀಲನೆ ಕೊಟ್ಟಿದ್ದಾರೆ. ನಿನ್ನೆ ಅವ್ರ ಮನೆ ಕೂಡ ಸುಮಾರು 4-5 ಗಂಟೆಗಳ ಕಾಲ ಅವರೊಂದಿಗೆ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇವತ್ತು ಕಲಬುರಗಿಗೆ ಹೋಗಿ ಏನಂದ್ರೆ ಈಗಾಗಲೇ ಸಚಿನ್ ಇದ್ದಂತ ಕಚೇರಿ ಇರ್ಬೋದು, ಇತರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ತನಿಖೆ ಈಗಾಗಲೇ ವಿಚಾರಣೆ ನಡೆಸಲಾಗ ಮುಂದಾಗ್ಯಾರ ಅಂತ ಹೇಳ್ಬೋದು. ಅಲ್ಲಿ ಕಚೇರಿನೇ ಇಲ್ಲ, ಕಚೇರಿಯಲ್ಲಿ ದಾಖಲೆನೇ ಇಲ್ಲ, ಕಚೇರಿ ಪೂರ ಖಾಲಿ ಮಾಡಿದ CID ಅಧಿಕಾರಿಗಳು ಯಾವ ರೀತಿ ಅನ್ನೋದನ್ನ ತನಿಖೆ ಮಾಡ್ತಾರ, ಏನ್ ಮಾಡ್ತಾರ ಎಂಬ ಸಾಕಷ್ಟು ಕುತೂಹಲ ಮುಟ್ಟಿದ ಅಂತ ಹೇಳ್ಬೋದು ಸಿಂತ. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ.